ಆದಂಥ ನಿದ್ರೆ ಆವರಿಸ್ಕೊಳ್ಳುತ್ತೆ. ತುಂಬ ನಿದ್ರೆ, ತುಂಬ ತೂಕಡಿಕೆ, ತುಂಬ ಸೋಂಬೇರಿತನ, ತುಂಬ 7.5 ಇದ್ದರೂ ಸಹ ಗುರುವಿನ ಬಲ ಬಂದಾಗ 7.5 ಮಂಕಾಗಿ ನಿಮಗೆ ಗುರುವಿನ ಫಲದಿಂದ ನಿಮಗೆ ಹೊಸ ಹೊಸ ಯೋಚನೆ ಇದೆಲ್ಲವೂ ಗುರು ಮತ್ತು ಶುಕ್ರ ಗ್ರಹ 2 ಗ್ರಹಗಳು ನಿಮಗೆ ಯೋಗ ಫಲದಲ್ಲಿರಿದಾಗ ಮೀನರಾಶಿವರೆಗೆ ವ್ಯವಹಾರ ಮತ್ತು ಹಣಕಾಸು 2 ತುಂಬ ಅನುಕೂಲವಾಗಿರುತ್ತೆ. ಆದ್ದರಿಂದ ಜುಲೈ ತಿಂಗಳಂತೂ ನಿಮಗೆ ತುಂಬ ಅನುಕೂಲಕರವಾದಂಥ ವಾತಾವರಣ ಇದೆ. ಮುಂದಿನ ದಿನಗಳೂ ಸಹ ನಿಮಗೆ ಸುಮಾರು ದಿನಗಳ ಕಾಲ ನಿಮಗೆ ರಕ್ಷೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಮೀನರಾಶಿ ನೋಡಿ, ಈ ಜೂನ್ ತಿಂಗಳಿಂದಲೇ ನಿಮಗೆ ಗುರುಬಲವನ್ನು ಪಡ್ಕೊಳ್ತೀರಿ. ಗುರುವಿನ ಯೋಗ ಫಲವನ್ನು ಪಡ್ಕೊಳ್ಳುವಂತಹ ಮೀನರಾಶಿ ಸುಮಾರು ದಿನಗಳಿಂದಲೂ ಸಹ 7.5 ಶನಿಯ ದೋಷದಲ್ಲಿರುವಂಥ ಮೀನರಾಶಿ. ಜನ್ಮದಲ್ಲಿ ಶನಿ ಬಂದಾಗ ಅತಿಯಾದಂಥ ನಿದ್ರೆ ಆವರಿಸ್ಕೊಳ್ಳುತ್ತೆ. ತುಂಬ ನಿದ್ರೆ, ತುಂಬ ತೂಕಡಿಕೆ, ತುಂಬ ಸೋಂಬೇರಿತನ, ತುಂಬ ಯಾವಾಗಲೂ ಸಹ ನಿರ್ಲಕ್ಷ್ಯ ಜಾಸ್ತಿ, ಅಲಕ್ಷ್ಯಗಳಿಂದ ಕೂಡಿರುವಂತಹ ಮೀನರಾಶಿ ಗುರುವಿನ ಫಲ ಪಡ್ಕೊಳ್ಳೋದ್ರಿಂದ ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಆಲೋಚನೆಗಳನ್ನು ಬರುತ್ತೆ, ಹೊಸ ಹೊಸ ಹೂಡಿಕೆ ಮಾಡಬೇಕು ಅನಿಸುತ್ತೆ, ಹೊಸ ಹೊಸ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ವಾತಾವರಣಗಳು ನಿಮಗೆ ನಿರ್ಮಾಣವಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ವಾತಾವರಣಗಳು ನಿಮಗೆ ನಿರ್ಮಾಣವಾಗುತ್ತೆ. ಹೊಸ ಹೊಸ ಕೆಲಸಗಳು ಆಗಮವಾಗುತ್ತೆ. ಮತ್ತು ನೀವು ಕೈ ಹಾಕಿದ ಕೆಲಸದೆಲ್ಲವೂ ಸಹ ಸಫಲತೆಯನ್ನು ಕಾಣುವಂತಹ ಗುರುವಿನ ಯೋಗ ಫಲ ಮೀನರಾಶಿಗೆ ಬರುತ್ತೆ. 7.5 ಇದ್ದರೂ ಸಹ ಗುರುವಿನ ಬಲ ಬಂದಾಗ 7.5 ಮಂಕಾಗಿ ನಿಮಗೆ ಗುರುವಿನ ಫಲದಿಂದ ನಿಮಗೆ ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಚಿಂತನೆಗಳು, ಮಾಡುವಂಥ ಕೆಲಸದಲ್ಲಿ ಪ್ರಗತಿಗಳು ಇವೆಲ್ಲವೂ ಸಿಗುವಂಥದ್ದು ನಿಮಗೆ ಗುರುವಿನ ಯೋಗ ಫಲದಿಂದ ನಿಮಗೆ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಮತ್ತು 6ನೇ ಮನೆಯಲ್ಲಿ ಶುಕ್ರ ಬಂದಾಗ ಶುಕ್ರನ ಯೋಗ ಫಲವೂ ಸಿಗುತ್ತೆ. 6ನೇ ಮನೆ ಶುಕ್ರನಿಗೆ ಶುಭ ಸ್ಥಾನ. ಶುಕ್ರ ತುಂಬ ಅನುಕೂಲಕರವಾದಂಥ ವಾತಾವರಣಗಳು ಬಂದಾಗ ಹಣಕಾಸಿನ ಅನುಕೂಲ, ಹೂಡಿಕೆಯಲ್ಲಿ ಪ್ರಗತಿ, ಮಾಡುವಂಥ ಕೆಲಸದಲ್ಲಿ ತುಂಬ ಅತ್ಯಂತ ಲಾಭದಾಯಕ. ಮತ್ತು ಶುಕ್ರಗ್ರಹ ಬಂದಾಗ ಕೀರ್ತಿ ಅಭಿವೃದ್ಧಿ, ಜೊತೆಯಲ್ಲಿ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಇದೆಲ್ಲವೂ ಸಹ ಶುಕ್ರನ ಯೋಗ ಫಲದಲ್ಲಿ ಸಿಗುತ್ತೆ. ಶುಕ್ರಗ್ರಹ ಬಂದಾಗ ಮಾಂಗಲ್ಯ ಕಾರಕನಾದಂಥ ಶುಕ್ರಗ್ರಹ ಮದುವೆ ಮುಂಜಿಗಳಾಗುವಂಥ ವಾತಾವರಣಗಳು ಚೆನ್ನಾಗಿ ಸಿಗುತ್ತೆ. ಶುಕ್ರಗ್ರಹ ಬಂದಾಗ ಹಣಕಾಸಿನ ಅನುಕೂಲ, ಮದುವೆ ಮುಂಜಿಗಳ ಕಾರ್ಯಗಳು, ಹೊಸ ಕೆಲಸಗಳು, ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ಆಲೋಚನೆಗಳು, ಮತ್ತು ಯಾವುದಾದ್ರೂ ಹೂಡಿಕೆಯಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಇದೆಲ್ಲವೂ ಸಿಗುತ್ತೆ. ಮೀನರಾಶಿಯವರಿಗೆ ಅದೃಷ್ಟದ ಫಲ, ಅದೃಷ್ಟದ ರಾಶಿ ಅಂತಂದರೆ ನಿಮಗಿರುವಂಥದ್ದು ಗುರುಗ್ರಹ ಮತ್ತು ಶುಕ್ರಗ್ರಹ. ಹೊಸ ಕೆಲಸ ಆರಂಭ ಮಾಡ್ಬೋದು. ಕೆಲಸ ಆರಂಭ ಮಾಡಿದ ತಕ್ಷಣವೇ ನಿಮಗೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗತ್ತೆ. ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಇದೆಲ್ಲವೂ ಗುರು ಮತ್ತು ಶುಕ್ರಗ್ರಹ 2 ಗ್ರಹಗಳು ನಿಮಗೆ ಯೋಗ ಫಲದಲ್ಲಿರಿದಾಗ ಮೀನರಾಶಿವರೆಗೆ ವ್ಯವಹಾರ ಮತ್ತು ಹಣಕಾಸು 2 ತುಂಬ ಅನುಕೂಲವಾಗಿರುತ್ತೆ. ಆದ್ದರಿಂದ ಜುಲೈ ತಿಂಗಳಂತೂ ನಿಮಗೆ ತುಂಬ ಅನುಕೂಲಕರವಾದಂಥ ವಾತಾವರಣ ಇದೆ. ಮುಂದಿನ ದಿನಗಳೂ ಸಹ ನಿಮಗೆ ಸುಮಾರು ದಿನಗಳ ಕಾಲ ನಿಮಗೆ ರಕ್ಷಣೆಯನ್ನು ಮಾಡುತ್ತೆ. ನಿಮಗೆ ರಕ್ಷಾಕವಚವಾಗಿ ನಿಲ್ಲುವಂಥವನೇ ಗುರು ಮತ್ತು ಶುಕ್ರಗ್ರಹ. ಆದ್ದರಿಂದ ಈ ರಾಷ್ಟ್ರಾಧಿಪತಿಯಾದಂಥವನು ಮೀನರಾಶಿಯವರಿಗೆ ಗುರುಗ್ರಹನೇ. ಆದಷ್ಟು ಸಹ ರಾಯರ ಪ್ರಾರ್ಥನೆಯಂತೂ ಅತ್ಯಂತ ಅವಶ್ಯಕವಾಗಿ ನಿಮಗೆ ಬೇಕೇ ಬೇಕು. ಪ್ರಾರ್ಥನೆ ಅಂತ ಅಂದರೆ ಇಲ್ಲ ಅಕ್ಕಪಕ್ಕದಲ್ಲೆಲ್ಲಾದರೂ ರಾಯರ ಮಠ ಇದ್ದರೆ ಹೋಗಿ ಬನ್ನಿ, ಅಥವಾ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಜೊತೆಯಲ್ಲಿ ಗಣಪತಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲ್ಲೊಂದು ಪ್ರಾರ್ಥನೆ ಮಾಡ್ಕೊಂಡು ಬರುವಂಥದ್ದು, ಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಇಂಥ ಗುರುವಿನ ಸ್ಥಾನ, ಗುರುಗಳ ಮಠ ಇರುವಂಥ ದೇವಸ್ಥಾನ ಅಂತ ಅಂದರೆ ನಮಗೆ ಇಲ್ಲಿ ಹತ್ರದಲ್ಲಿ ಬರುವಂಥದ್ದು ಚುಂಚನಗಿರಿ ಮಠ, ಯಡಿಯೂರು ಸಿದ್ಧಲಿಂಗೇಶ್ವರ, ಮಲೆಮಾದೇಶ್ವರ ಬೆಟ್ಟ, ಸಿದ್ಧಲಿಂಗೇಶ್ವರ ಸ್ವಾಮಿ ಮಠ, ಇಂತಹ ದೇವಸ್ಥಾನಗಳಿಗೆ ಹೋಗೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆ ರೂಟಲ್ಲಿದ್ದಾಗ ಅದಕ್ಕೆ ಅಂತಲೇ ಹೇಳಿಲ್ಲ, ಆ ರೂಟಲ್ಲಿ ಹೋಗ್ತಾ ಇದ್ದೀನಿ ನಾನು, ಇವಾಗ ಫ್ರೀ ಆಗಿದ್ದೀನಿ, ಎಲ್ಲಾದರೂ ಹೋಗಬೇಕು, ನಾನು ಎಲ್ಲಾದರೂ ಒಂದು ಪ್ರಯಾಣವನ್ನು ಮಾಡಬೇಕು ಅಂತ ಅಂದಾಗ ಆ ರೂಟಿಗೆ ಹೋದಾಗ ಅಲ್ಲಿ ಹೋಗಿ ಒಂದು ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇನ್ನೂ ಅನುಕೂಲಕರವಾಗಿ ಸ್ವಲ್ಪ ದೂರದ ಪ್ರಯಾಣವನ್ನು ಮಾಡ್ತೀನಿ ಅಂತಂದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಇನ್ನೂ ಅನುಕೂಲಕರವಾದಂಥ ವಾತಾವರಣ ಮೀನರಾಶಿಯವರಿಗೆ ಕೂಡಿ ಬರುತ್ತೆ. ನಮಸ್ಕಾರ.